ಶ್ರೀರಾಮ ಸಮರ್ಥ. ಜನವರಿ 23. ನಾಮಸ್ಮರಣೆಯ ಭೂಮಿಯನ್ನು ಕೃಷಿಗೊಳಿಸುವುದು. ನಾಮಸ್ಮರಣೆಯ ಭೂಮಿಯಲ್ಲಿ ಉತ್ತಮ ಬೆಳೆ ಬರುವುದಕ್ಕಾಗಿ ಮೊದಲು ಸದಾಚರಣೆಯ ಅವಶ್ಯಕತೆ ಇರುತ್ತದೆ. ಸದಾಚರಣೆಯು ಆ ಭೂಮಿಯನ್ನು ಸಂರಕ್ಷಿಸಲು ಹಾಕಿರುವ ಬೇಲಿಯಾಗಿರುತ್ತದೆ. ಆದ್ದರಿಂದ ಅದಕ್ಕೆ ಬಹಳ ಮಹತ್ವವಿರುತ್ತದೆ. ಎರಡನೇದಾಗಿ, ಶುದ್ಧ ಅಂತಃಕರಣವೆಂದರೆ ಸಕಾಲದಲ್ಲಿ ಸಿದ್ಧಗೊಳಿಸಿದ ಭೂಮಿ ಇದ್ದಂತೆ. ಈ ಭೂಮಿಯಲ್ಲಿಯ ಕಲ್ಲು, ಹರಳು ಮುಂತಾದವುಗಳನ್ನು ತೆಗೆದು ಸ್ವಚ್ಛಗೊಳಿಸಬೇಕು. ಅಂದರೆ ಅಂತಃಕರಣದಲ್ಲಿ ಯಾರ ವಿಷಯದಲ್ಲಿಯೂ ದ್ವೇಷ, ಮತ್ಸರ ಮುಂತಾದವು ಇರಬಾರದು. ಶುದ್ಧ ಅಂತಃಕರಣದ ನಂತರ ಮೂರನೆಯದಾಗಿ ನಾಮಸ್ಮರಣೆಯ ಮಹತ್ವವಿರುತ್ತದೆ. ನಾಮಸ್ಮರಣವೆಂದರೆ ಆ ಭೂಮಿಯಲ್ಲಿ ಬಿತ್ತಬೇಕಾದ ಬೀಜವಿದ್ದಂತೆ. ಈ ಬೀಜಕ್ಕೆ ಕೀಡೆ ಹತ್ತಿರಬಾರದು, ಅಂದರೆ ನಾಮವು ಸಕಾಮವಾಗಿರಬಾರದು. ಉತ್ತಮ ಬೀಜವೆಂದರೆ ನಾಮಕ್ಕಾಗಿಯೇ ನಾಮವೆಂಬುದು ಆಗಿರುತ್ತದೆ. ಇದಾದ ಮೇಲೆ ತೀರ್ಥಯಾತ್ರೆ, ಸತ್ಪುರುಷರ ಆಶೀರ್ವಾದ, ಅವರ ಕೃಪಾದೃಷ್ಟಿ ಮುಂತಾದವುಗಳ ಅವಶ್ಯಕತೆ ಇರುತ್ತದೆ. ಇವೆಲ್ಲ ಕಾಲುವೆಯ ನೀರು ಇದ್ದಂತೆ. ಇವುಗಳಿಂದ ಉತ್ತಮ ಬೆಳೆ ಬೆಳೆಯಲು ಭೂಮಿಗೆ ಸಹಾಯವಾಗುತ್ತವೆ. ಕೊನೆಯದಾಗಿ ಅತ್ಯಂತ ಮಹತ್ವದ ವಿಷಯವೆಂದರೆ ಭಗವತ್ ಕೃಪೆ. ಭಗವತ್ ಕೃಪೆಯು ಮಳೆ ನೀರಿನಂತೆ ಇರುತ್ತದೆ. ಕಾಲುವೆ ನೀರಿಗಿಂತಲೂ ಮಳೆ ನೀರಿನ ಮಹತ್ವವು ಬಹಳವಿರುತ್ತದೆ. ಆದರೆ ಅದು ಆಗುವುದು ಅಥವಾ ಆಗದಿರುವುದು ನಮ್ಮ ಕೈಯಲ್ಲಿರುವುದಿಲ್ಲ. ಭೂಮಿಗೆ ನೀರುಣಿಸಲು ಕಾಲುವೆಯಿಂದಾಗಲಿ, ಬಾವಿಯಿಂದಾಗಲಿ, ಕೆರೆಯಿಂದಾಗಲಿ ಅಥವಾ ನದಿಯಿಂದಾಗಲಿ ನೀರನ್ನು ತರಲು ಶಕ್ಯವಿರುತ್ತದೆ. ಆದರೆ ಮಳೆಯ ವಿಷಯದಲ್ಲಿ ಯಾರಿಗೂ ಏನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಭೂಮಿಯನ್ನು ಉತ್ತಮಗೊಳಿಸಿ ಉತ್ತಮ ಬೀಜವನ್ನು ಬಿತ್ತಿದರೂ ಮಳೆಯ ಅಭಾವದಿಂದ ಬೆಳೆ ಬರದೇ ಇರುವ ಸಂಭವವಿರುತ್ತದೆ. ನಾಮಸ್ಮರಣೆ ಎಂಬ ಭೂಮಿಯ ಒಂದು ವೈಶಿಷ್ಟ್ಯವೆಂದರೆ ಅದರಲ್ಲಿ ಲೋಹ ಚುಂಬಕದಂತಹ ಆಕರ್ಷಕ ಶಕ್ತಿ ಇರುತ್ತದೆ. ಅದರಿಂದ ಅದು ಭಗವತ್ ಕೃಪಾರೂಪಿ ಮಳೆಯನ್ನು ಎಳೆದು ತನ್ನ ಮೇಲೆ ಸುರಿಸಿಕೊಳ್ಳುತ್ತದೆ. ಆದ್ದರಿಂದ ಮಳೆಯ ಅಭಾವದಿಂದ ಭೂಮಿಯು ವ್ಯರ್ಥವಾಯಿತೆಂದು ಎಂದೂ ಆಗುವುದಿಲ್ಲ. ಉದಾಹರಣೆಗೆ, ಇಬ್ಬರು ಕೃಷಿಕರು ಇರುತ್ತಾರೆ. ಒಬ್ಬನು ಕರ್ತವ್ಯವೆಂಬ ಭಾವನೆಯಿಂದ ಸಕಾಲದಲ್ಲಿ ತನ್ನ ಭೂಮಿಯನ್ನು ಕೃಷಿ ಮಾಡಿ ಸಿದ್ಧಗೊಳಿಸುತ್ತಾನೆ. ಆದರೆ ಇನ್ನೊಬ್ಬನು ಆಲಸ್ಯದಿಂದ ಹಾಗೆ ಮಾಡುವುದಿಲ್ಲ. ಮಳೆ ಆಯಿತೆಂದರೆ ಹದ ಮಾಡಿದ ಭೂಮಿಯು ಉತ್ತಮ ಬೆಳೆಯನ್ನು ಕೊಡುತ್ತದೆ. ಆದರೆ ಎರಡನೆಯವನ ಭೂಮಿಯು ಬೆಳೆ ಕೊಡುವುದಿಲ್ಲ. ಭಗವಂತನ ಕೃಪೆಯೆಂಬ ಮಳೆ ಆಗುವುದರಿಂದ ಒಬ್ಬನಿಗೆ ಲಾಭವಾಯಿತು, ಇನ್ನೊಬ್ಬನಿಗೆ ಲಾಭವಾಗಲಿಲ್ಲ. ಪರಮಾರ್ಥದಲ್ಲಿಯೂ ಕೂಡ ಇದರಂತೆಯೇ ಇರುತ್ತದೆ. ಭಗವಂತನ ಕೃಪೆಯೆಂಬ ವೃಷ್ಟಿಯು ಸರ್ವರ ಮೇಲೆ ಸಮಾನವಾಗಿಯೇ ಇರುತ್ತದೆ. ಯಾರು ಯಾವ ಪ್ರಮಾಣದಲ್ಲಿ ತಮ್ಮ ಚಿತ್ತವನ್ನು ಶುದ್ಧ ಮಾಡಿಕೊಂಡಿರುವರೋ ಅವರಿಗೆ ಆ ಪ್ರಮಾಣದಲ್ಲಿ ಲಾಭವಾಗುತ್ತದೆ, ಬೇರೆಯವರಿಗೆ ಆಗುವುದಿಲ್ಲ. ಭಗವಂತ ಅಥವಾ ಸಂತ ಇವರು ಈ ರೀತಿ ಸಮದೃಷ್ಟಿಯುಳ್ಳವರಿರುತ್ತಾರೆ. ಭಗವಂತನು ನಿಷ್ಪಕ್ಷಪಾತಿಯಾಗಿರುತ್ತಾನೆ. ಅವನಲ್ಲಿ ಯಾವುದೇ ಭೇದವಿಲ್ಲ. ನಾವು ಅರ್ಹತೆ ಪಡೆದದ್ದಾದರೆ ಅವನ ಕೃಪೆ ತಾನಾಗಿಯೇ ಆಗುತ್ತದೆ. ಕೃಪೆಗೆ ಯೋಗ್ಯ ಭಾವನೆಯನ್ನು ಸಿದ್ಧಪಡಿಸಿಕೊಳ್ಳುವುದು ನಮ್ಮ ಕಾರ್ಯವಾಗಿರುತ್ತದೆ. ನಮಗೆ ಕೇವಲ ಸತ್ಪುರುಷರ ಉಪದೇಶ ಮಾತ್ರ ಪರ್ಯಾಪ್ತವಾಗುವುದಿಲ್ಲ. ಅದನ್ನು ಕೇಳಿ ತಿಳಿದುಕೊಂಡು ನಾವು ಸ್ವತಃ ಆಚರಣೆ ಮಾಡಬೇಕು. ಅವರ ವಿಷಯದಲ್ಲಿ ವಿಷಮತೆ ಕಂಡದ್ದಾದರೆ ಅದರ ಕಾರಣವು ನಮ್ಮ ಅಂತಃಕರಣದಲ್ಲಿಯೇ ಇರುತ್ತದೆ ಎಂದು ತಿಳಿಯಬೇಕು. ಇಂದಿನ ಮುಖ್ಯ ವಿಚಾರ, ಅಂತಃಕರಣವನ್ನು ಶುದ್ಧವಾಗಿಟ್ಟುಕೊಂಡು ನಾಮ ತೆಗೆದುಕೊಂಡರೆ ಭಗವಂತನ ಕೃಪೆಯ ಅನುಭವವಾಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.